ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತಾರಲ್ಲ, ಈ ಮಾತು ದರ್ಶನ್ಗೆ ಸರಿಯಾಗಿಯೇ ಅನ್ವಯಿಸುತ್ತೆ. ದರ್ಶನ್ ಜೈಲು ಸೇರಿ 3 ತಿಂಗಳಾಗಿದೆ, ಆದರೂ ಕೂಡ ದರ್ಶನ್ ಕೊಬ್ಬು ದೌಲತ್ತು ಕಿಂಚಿತ್ತೂ ಕಡಿಮೆ ಆಗ್ತಾ ಇಲ್ಲ. ಜೈಲಿನಲ್ಲಿ ಟಿವಿಗಾಗಿ ಕಾಟೇರ ಕಿರಿಕ್ ಮಾಡಿದಾನಂತೆ. ಜೈಲು ಸಿಬ್ಬಂದಿಯ ಜೊತೆಗೆ ದರ್ಶನ್ ದುರಹಂಕಾರದ ಮಾತನಾಡಿದಾನಂತೆ. 4 ದಿನವಾದರೂ ಟಿವಿಯನ್ನು ಯಾಕೆ ಕೊಟ್ಟಿಲ್ಲ ಅಂಥೇಳಿ ದಾಸ ಸಿಬ್ಬಂದಿಯ ಜೊತೆಗೆ ಕಿರಿಕ್ ಮಾಡಿದ. ಜೈಲು ಸೇರಿದ್ರೂ ಕೂಡ ದರ್ಶನ್ನ ಕೊಬ್ಬು ಕರಗ್ತಾ ಇಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. ಹಾಗಾದರೆ ದಾಸನ ಕಿರಿಕ್ ಹೇಗಿತ್ತು ಜೈಲಿನಲ್ಲಿ? ನನಗೆ ಟಿವಿ ಬೇಕು ಕೊಡಿ ಅಂಥೇಳಿ ದಾಸ ದುರಹಂಕಾರದ ದರ್ಶನವನ್ನು ಮಾಡ್ತಾನಂತೆ, ಪ್ರದರ್ಶನವನ್ನು ಮಾಡ್ತಾನಂತೆ. ಅದಕ್ಕೆ ಸಿಬ್ಬಂದಿ ಹೇಳ್ತಾರಂತೆ, ರಿಪೇರಿ ಆಗ್ತಾ ಇದೆ, ಸ್ವಲ್ಪ ತಡ್ಕೋ, ಕೊಡ್ತೀವಿ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾರಂತೆ. ಅದಕ್ಕೆ ದರ್ಶನ್ ಹೇಳ್ತಾನಂತೆ, ಟಿವಿ ಕೊಡೋದಕ್ಕೆ ಜೈಲಿನ ನಿಯಮವಿದೆ, ಯಾಕೆ ಕೊಡ್ತಿಲ್ಲ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾನಂತೆ. ಅದಕ್ಕೆ ಸಿಬ್ಬಂದಿ ಹೇಳ್ತಾರಂತೆ, ರಿಪೇರಿ ಆಗಬೇಕಲ್ವೇನಪ್ಪ, ಸ್ವಲ್ಪ ತಡ್ಕೋ, ಸಮಾಧಾನದಿಂದಿರು ಅಂತ ಹೇಳ್ತಾರಂತೆ. ದರ್ಶನ್ ಮತ್ತೆ ಹೇಳ್ತಾರಂತೆ, ಟಿವಿಗೂ ಕೋರ್ಟ್ಗೆ ನಾನು ಅಪ್ಲಿಕೇಶನ್ ಹಾಕಬೇಕಾ, ಅಲ್ಲಿಂದಲೇ ನಿಮಗೆ ಮತ್ತೆ ನಾನು ಅನುಮತಿಯನ್ನು ತೆಗೆದುಕೊಂಡು ಬರಬೇಕಾ ಅಂಥೇಳಿ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನಂತೆ. ಅದಕ್ಕೆ ಸಿಬ್ಬಂದಿ ಹೇಳ್ತಾರಂತೆ, ಅದು ನಿಮ್ಮಿಷ್ಟ, ನಿನಗೆ ಹೇಗೆ ಬರುತ್ತೋ ಹಾಗೆ ಮಾಡು, ನೀನು ಮನಸ್ಸಿಗೆ ತೋಚಿದ್ದನ್ನು ಮಾಡು ಅಂತ ಹೇಳ್ತಾರಂತೆ. ಅದಾದಮೇಲೆ ದರ್ಶನ್ ಮತ್ತೆ ಹೇಳ್ತಾನೆ, ಕೊಡೋದಾದರೆ ಒಳ್ಳೆ ಟಿ ವಿ ಕೊಡಿ, ಈ ಪದೇ ಪದೇ ರಿಪೇರಿಗೆ ಬರುವಂತಹ ಹಳೆ ಟಿ ವಿಗಳನ್ನೆಲ್ಲ ಕೊಡೋದಕ್ಕೆ ಹೋಗಬೇಡಿ ಅನ್ನುವಂತಹ ಮಾತನಾಡ್ತಾರಂತೆ. ಅದಕ್ಕೆ ಸಿಬ್ಬಂದಿ ಹೇಳ್ತಾರೆ, ನಮ್ಮಲ್ಲಿ ಏನು ಟಿ ವಿ ಇದೆಯೋ ಅದನ್ನೇ ಕೊಡ್ತೀವಿ, ನಿಮಗೋಸ್ಕರ ಸ್ಪೆಷಲ್ಲಾಗಿ ತಂದು ಹಾಕೋದಕ್ಕೆಲ್ಲ ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದರ್ಶನ್ ಹೇಳ್ತಾನೆ, ನಾನಿನ್ನೂ ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ, ಅದು ನಿಮಗೆ ಗೊತ್ತಿರಬೇಕಲ್ಲ ಅಂತ ಕೇಳ್ತಾನಂತೆ. ಅದಕ್ಕೆ ದರ್ಶನ್, ಇಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ನನಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಸಿಬ್ಬಂದಿ ಹೇಳ್ತಾರೆ, ಜೈಲಿನ ನಿಯಮವನ್ನು ಪಾಲಿಸ್ತಾ ಇದ್ದೇವೆ, ನಾವೇ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇಲ್ಲ, ನಿಯಮ ಏನಿದೆ, ಜೈಲಿನ ಮ್ಯಾನ್ಯುವಲ್ ಏನಿದೆ ಅದನ್ನೇ ನಾವು ಮಾಡ್ತಾ ಇರುವಂಥದ್ದು ಅಂತ ಹೇಳ್ತಾರೆ. ಮತ್ತೆ ದರ್ಶನ್ ಅದಕ್ಕೆ ಹೇಳ್ತಾನೆ, ಜೈಲು ಅಧೀಕ್ಷಕಿಯ ಜೊತೆಗೆ ನಾನು ಮಾತನಾಡ್ತೀನಿ, ಏನು ಮಾಡಬೇಕು ಅನ್ನೋದು ನಂಗೆ ಗೊತ್ತಿದೆ ಅನ್ನುವಂತಹ ದುರಹಂಕಾರದ ಮಾತನಾಡ್ತಾರಂತೆ. ಅದಕ್ಕೆ ಸಿಬ್ಬಂದಿ ಹೇಳ್ತಾರಂತೆ, ನಿನ್ನಿಷ್ಟ, ಮಾತಾಡು, ಬೇಡ ಅಂದೋರು ಯಾರು ಅಂಥೇಳಿ ಹೇಳ್ತಾರಂತೆ. ಇದು ಟಿ ವಿ ವಿಚಾರಕ್ಕೆ ದರ್ಶನ್ ಮತ್ತು ಜೈಲಿನ ಸಿಬ್ಬಂದಿಯ ನಡುವೆ ಆಗಿರುವಂತಹ ಕಾನ್ವರ್ಜೇಷನ್.